ತೆರೆ ಮೇಲೆ ಬಿಗ್ ಸೂಪರ್ ಸ್ಟಾರ್ಸ್ ವಿಲನ್ ಗಳಿಗೆ ಶಾಕ್ ಕೊಡ್ತಾ ಇದ್ರು ಈ ಸ್ಟಾರ್ಸ್. ಈಗ ಐಟಿ ಇಂದ ಸ್ಟಾರ್ ಗಳಿಗೆ ಶಾಕ್. ತೆರೆ ಮೇಲೆ ಬಿಗ್ ಸೂಪರ್ ಸ್ಟಾರ್ಸ್ ಇವರೆಲ್ಲರೂ ಕೂಡ ವಿಲನ್ ಗಳಿಗೆ ಶಾಕ್ ಅನ್ನ ಕೊಡ್ತಾ ಇದ್ರು. ಆ ಫಿಲಂಗಳಲ್ಲಿ ತಾವು ಅಭಿನಯಿಸ್ತಾ ಇರುವಂತಹ ಫಿಲಂಗಳಲ್ಲಿ ಈಗ ಐಟಿ ಇಂದ ಸ್ಟಾರ್ ಗಳಿಗೆ ಶಾಕ್ ಅನ್ನ ನೀಡಲಾಗಿದೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಆ 4 ಸ್ಟಾರ್ ಯಾವ ರೀತಿಯಾದಂತಹ ಪ್ರಖ್ಯಾತಿಯನ್ನ ಗಳಿಸಿದ್ದಾರೆ. ಕರ್ನಾಟಕದಲ್ಲಿ ಅವರು ನಡೆದು ಬಂದಂತಹ ಹಾದಿ ಹೇಗಿತ್ತು, ಅವರ ಫಿಲಂಗಳು ಯಾವ ರೀತಿಯಾಗಿ ಇದ್ವು, ಯಾವ ರೀತಿಯಾಗಿ ಮನರಂಜಿಸ್ತಾ ಇದ್ವು ಅಂತ ಇಲ್ಲಿ ಪ್ರಮುಖವಾಗಿ ಅವರೆಲ್ಲರೂ ಕೂಡ ತೆರೆ ಮೇಲೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ವಿಲನ್ ಗಳಿಗೆ ಶಾಕ್ ಅನ್ನ ಕೊಡ್ತಾ ಇದ್ದಂತಹ ಸ್ಟಾರ್ಸ್ ಗಳು ಇವರು. ಈಗ ಐಟಿ ಇಂದ ಸ್ಟಾರ್ ಗಳಿಗೆ ಶಾಕ್ ಎದುರಾಗಿದೆ. ತೆರೆ ಮೇಲೆ ಅಭಿಮಾನಿಗಳನ್ನ ರಂಜಿಸಿದ್ರು ಈ ಹೀರೋಗಳೆಲ್ಲರೂ ಕೂಡ. ಎಂಥದ್ದೇ ಸನ್ನಿವೇಶ ಬರಲಿ, ಎಂಥದ್ದೇ ಸನ್ನಿವೇಶ ಬಂದ್ರೂ ಕೂಡ ಎದುರಿಸುವಂತಹ ಹೀರೋಗಳು ಇವರೆಲ್ಲರೂ ಕೂಡ. ಅಭಿಮಾನಿಗಳಿಗೆ ಆಶಾವಾದ, ಆತ್ಮವಿಶ್ವಾಸವನ್ನ ಕೊಡ್ತಾ ಇದ್ರು ತಮ್ಮ ಚಿತ್ರಗಳ ಮುಖಾಂತರ ಈ ಹೀರೋಗಳು. ಈಗ ಅಲ್ಲಿ ಪ್ರಮುಖವಾಗಿ ಸತತ 24 ಗಂಟೆಗಳಿಂದಲೂ ಕೂಡ ಅಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಗ್ ಸ್ಟಾರ್ಸ್ ಐಟಿಯನ್ನ ಹೇಗೆ ಫೇಸ್ ಮಾಡಿದ್ರು ಅನ್ನುವ ಪ್ರಶ್ನೆ ಇದೆ. ನಿನ್ನೆಯಿಂದ ಕೂಡ ಈವರೆಗೂ ಏನೇನ್ ಮಾಡಿದ್ರು ಈ ಸ್ಟಾರ್ಸ್ ಗಳೆಲ್ಲರೂ ಕೂಡ, ಯಾರು ಏನಂದ್ರು, ಮುಂದೇನ್ ಮಾಡ್ತಾರೆ ಈ ಸ್ಟಾರ್ಸ್ ಗಳು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ. ತೆರೆ ಮೇಲೆ ಸ್ಟಾರ್ಸ್ ಐಟಿ ಮುಂದೆ ಹೇಗಿದ್ರು ಅನ್ನುವ ಪ್ರಶ್ನೆಗೆ ನಾವು ನಿಮ್ಮ ಮುಂದೆ ಉತ್ತರವನ್ನ ನೀಡ್ತೀವಿ. ನಿನ್ನೆ ಮುಂಜಾನೆಯಿಂದ ನಿರಂತರ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿರುವಂತದ್ದು. ಸತತ 24 ಗಂಟೆಗಳನ್ನ ಹೇಗೆ ಕಳೆದ್ರು ಈ ಸ್ಟಾರ್ಸ್ ಗಳು, ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳೇ. ಸುದೀಪ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಈ 4 ಜನ ಕೂಡ ಚಂದನವನದ ಸೂಪರ್ ಸ್ಟಾರ್ಗಳು. ಈ ಚಂದನವನದ ಸೂಪರ್ ಸ್ಟಾರ್ಗಳಿಗೆ ನಿನ್ನೆ ಐಟಿ ಇಲಾಖೆಯ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ನೀಡಿದ್ರು. ಬಿಗ್ ಸ್ಟಾರ್ಸ್ ಐಟಿಯನ್ನ ಹೇಗೆ ಫೇಸ್ ಮಾಡಿದ್ರು ಅನ್ನುವ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀವಿ. ನಿನ್ನೆಯಿಂದ ಈವರೆಗೂ ಏನೇನ್ ಮಾಡಿದ್ರು ಸ್ಟಾರ್ಸ್ಗಳು, ಯಾವ ರೀತಿಯಾಗಿ ವಿಚಾರಣೆಯನ್ನ ಎದುರಿಸಿರುವುದು, ಹಾಗೆ ವಿಚಾರಣೆಯನ್ನ ಎದುರಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿದ್ರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತೀವಿ. ಅಂದ್ರೆ 24 ಗಂಟೆಗಳ ಕಾಲ ಹೇಗಿದ್ರು ಈ ಸೂಪರ್ ಸ್ಟಾರ್ಗಳು ಅನ್ನೋದ್ರ ಬಗ್ಗೆ. ಎಸ್, ಒಬ್ಬೊಬ್ಬರನ್ನೇ ವೆಲ್ಕಮ್ ಮಾಡ್ತೀನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಈ ಸ್ಟಾರ್ಸ್ ಗಳ ಮನೆ ಮುಂಭಾಗದಿಂದ. ಎಸ್, ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರ ಮನೆ ಮುಂದೆ, ಅಂದ್ರೆ ಅಲ್ಲೇ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಎಸ್ ಮುನಿರಾಜು, ವೆಲ್ಕಮ್. ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಸುದೀಪ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಸುದೀಪ್ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಾಲಿನಿ ಈಶ್ವರ್. ಮತ್ತು ಒಂದ್ ಕಡೆ ಯಶ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರೋದನ್ನ ನೀವು ಕೂಡ ನೋಡಿದ್ದೀರಾ. ಇನ್ನ ಯಶ್ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಇನ್ನು ಪ್ರಮುಖವಾಗಿ ಇಲ್ಲಿ ಈ 3 ಜನರ ಜೊತೆಗೆ ಹಾಗೆ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುವಂತದ್ದು. ಅವರ ಮನೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಇಲ್ಲಿ ರಕ್ಷಾ ಅವರು. ಎಸ್, ಇನ್ನ ಶಿವಣ್ಣ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ಎಸ್, ಇಲ್ಲಿ ಪ್ರಮುಖವಾಗಿ 4 ಜನ ಸ್ಟಾರ್ಸ್ ಗಳ ಜೊತೆ ನಿರ್ಮಾಪಕರ ಮನೆಗಳ ಮೇಲೂ ಕೂಡ ದಾಳಿ ಆಗಿರುವಂತದ್ದು. ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹೇಗಿತ್ತು ಆ 24 ಗಂಟೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತೀವಿ. ಐಟಿ ರೇಡ್ ಆದ್ರೂ ಕೂಡ ನಟ ಪುನೀತ್ ರಾಜ್ಕುಮಾರ್ ಅವರು ಕೂಲ್ ಆಗಿದ್ರಂತೆ. ರಾತ್ರಿ ಮನೆಯಲ್ಲೇ ಅಧಿಕಾರಿಗಳಿದ್ರು ಕೂಡ ನೋ ಟೆನ್ಷನ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮನೆಯಲ್ಲೇ ಇದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಅವರು, ಏಕೆಂದ್ರೆ ನಿನ್ನೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮನೆಯಲ್ಲೇ ಇದ್ರು. ಇನ್ನು ಯಾವ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಐಟಿ ಇಲಾಖೆಯ ಅಧಿಕಾರಿಗಳನ್ನ ಫೇಸ್ ಮಾಡಿದ್ರು,
ಇಂದು ಇಬ್ಬರು ಪುನೀತ್ ಮಕ್ಕಳು ಕೂಡ ಶಾಲೆಗೆ ಹೋದ್ರು. ಈ ಒಂದು ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಟೆನ್ಷನ್ ಇದ್ದಿದ್ದು ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಮನೆ ಮುಂದೆ ಗಣೇಶನಿಗೆ ಅರ್ಚಕರಿಂದ ಪೂಜೆಯನ್ನ ಕೂಡ ಮಾಡಲಾಯಿತು. ಇಂದು ಕೂಡ ಮುಂದುವರೆದಿದೆ ಪರಿಶೀಲನೆ. ಇನ್ನೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಐಟಿ ಇಲಾಖೆಯ ಅಧಿಕಾರಿಗಳು ಸತತವಾಗಿ ದಾಳಿಯನ್ನ ಮುಂದುವರಿಸಿದ್ದಾರೆ. ಈಗಲೂ ಕೂಡ ದಾಳಿ ನಡೀತಾನೆ ಇದೆ. ಆದ್ರೆ ಪ್ರಮುಖವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಕಾಡುವಂತಹ ಪ್ರಶ್ನೆ, ರಿಯಲ್ ಲೈಫ್ ನ ಹೀರೋಗಳು ರಿಯಲ್ ಲೈಫ್ ನಲ್ಲಿ ಯಾವ ರೀತಿಯಾಗಿ ಫೇಸ್ ಮಾಡಿದ್ರು ಇವರನ್ನ ಅಂತ. ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಳ್ಳೋಣ. ಪುನೀತ್ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಎಸ್ ಮುನಿರಾಜು, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಈ ಪ್ರತಿಯೊಂದನ್ನು ಕೂಡ ಈಸಿಯಾಗಿ ಫಿಲಂಗಳಲ್ಲಿ ವಿಲನ್ ಗಳನ್ನ ಫೇಸ್ ಮಾಡ್ತಾರೆ. ಮತ್ತೊಂದ್ ಕಡೆ ಅಭಿಮಾನಿಗಳಿಗೂ ಕೂಡ ಆತ್ಮವಿಶ್ವಾಸವನ್ನ ತುಂಬುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಇನ್ನ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೇಗಿತ್ತು ಅವರ ಒಂದು ಅಂದ್ರೆ ಅವರ ಹಾವಭಾವ ಆಗಿರ್ಬೋದು, ಮತ್ತು ಒಂದ್ ಕಡೆ ಆ ಟೆನ್ಷನ್ ಯಾರಿಗೆ ಆದ್ರೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ತಪ್ಪು ಮಾಡದೆ ಹೋದ್ರು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಟೆನ್ಷನ್ ಇರುತ್ತೆ. ಹೇಗಿತ್ತು ಆ 24 ಗಂಟೆ ಪುನೀತ್ ಅವರ ನಿವಾಸದಲ್ಲಿ? ಪೃಥ್ವಿರಾಜ್, ಏನು ನಿನ್ನೆ ಐಟಿ ಅಧಿಕಾರಿಗಳು ಪುನೀತ್ ರಾಜ್ಕುಮಾರ್ ಅವರೊಂದು ಮನೆ ಮೇಲೆ 6 ಗಂಟೆಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮನೆಯಲ್ಲೇ ಇರ್ತಾರೆ. ಅವರು ಐಟಿ ಅಧಿಕಾರಿಗಳು ಬಂದಾಗ ಯಾವುದೇ ರೀತಿಯ ವಿಚಲಿತರಾಗುವಂಥದ್ದು ಅಥವಾ ಬೇರೆ ಏನಾದರೂ ಒಂದು ರೀತಿ ಭಯಗೊಳ್ಳುವಂಥ ವಾತಾವರಣ ಅವ್ರ ಮುಖದಲ್ಲಿ ಕಂಡು ಬರಲಿಲ್ಲ. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಅವರು ಸುಮಾರು ಒಂದು 9 ಗಂಟೆಗೆ ಅವರು ಮನೆಯಿಂದ ತಮ್ಮ ಮಕ್ಕಳನ್ನ ಒಂದು ಶಾಲೆಗೆ ಕಳಿಸೋದಕ್ಕೆ ಹೊರಗಡೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಮುಖಭಾವ ಮತ್ತೆ ಅವರನ್ನ ಗಮನಿಸಿದ್ದೇ ಆದಲ್ಲಿ ಅವರು ತುಂಬಾ ಕೂಲಾಗಿ ಇದ್ರು. ಯಾಕಂದ್ರೆ ಐಟಿ ಅಧಿಕಾರಿಗಳು ತಮ್ಮ ಮನೆ ಮೇಲೆ ದಾಳಿ ಮಾಡಿ ಒಂದು ಪರಿಶೀಲನೆ ಮಾಡ್ತಿದ್ರು ಸಹ ಅವರು ಯಾವುದೇ ರೀತಿಯ ಒಂದು ಮುಖದಲ್ಲಿ ಬೇರೆ ರೀತಿಯ ಒಂದು ಎಕ್ಸ್ಪ್ರೆಷನ್ ಕಾಣ್ತಿರ್ಲಿಲ್ಲ. ತುಂಬಾ ಕೂಲ್ ಆಗಿ ಅದನ್ನು ತೆಗೆದುಕೊಂಡಿದ್ರು. ಯಾಕಂದ್ರೆ ನಾವು ಎಲ್ಲವನ್ನು ಸಹ ಲೀಗಲ್ ಆಗಿ ಕರೆಕ್ಟ್ ಆಗಿ ಇರ್ತೀವಿ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇದ್ದಿದ್ದೆ. ಅದರಲ್ಲಿ ಅವರು ಯಾವುದನ್ನು ಸಹ ಒಂದು ಗಂಭೀರವಾಗಿ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ ಅನ್ನೋ ರೀತಿ ಅವರು ತುಂಬಾ ಸ್ವಾಭಾವಿಕವಾಗಿ ನೆನ್ನೆಯೂ ಸಹ ಇದ್ರು. ಮತ್ತೆ ಅದೇ ರೀತಿ ನಿನ್ನೆಯಿಂದ ಸುಮಾರು ಇವತ್ತಿನವರೆಗೆ 28 ಗಂಟೆಗಳು ಅವ್ರ ಮನೆ ಮೇಲೆ ಒಂದು ಐಟಿ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ವೇಳೆಯೂ ಸಹ ಅವರು ಯಾವುದೇ ರೀತಿಯ ಒಂದು ಟೆನ್ಷನ್ಗೊಳಗಾಗೋದಾಗ್ಲಿ ಅಥವಾ ಬೇರೆ ಏನಾದರೂ ಇತರ ಒಂದು ಚಟುವಟಿಕೆ ಮಾಡೋದಾಗ್ಲಿ ಏನು ಸಹ ಅವರಿಂದ ಒಂದು ಕಂಡು ಬರ್ತಿಲ್ಲ. ಯಾಕಂದ್ರೆ ಇದುವರೆಗೂ ಅವರು ಮನೆಯಿಂದ ನಿನ್ನೆ ಬೆಳಿಗ್ಗೆ ಬಂದು ಹೋದ ನಂತರ ಇನ್ನೂ ಮನೆಯಿಂದ ಹೊರಗಡೆ ಬಂದಿಲ್ಲ. ಹಾಗೂ ತುಂಬಾ ಒಂದು ಆರಾಮಾಗಿ ಮನೆಯಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಸಹ ಸಿಕ್ಕಿದೆ. ಮತ್ತೆ ಈಗಾಗಲೇ ಅಧಿಕಾರಿಗಳು ಸಹ ರಾತ್ರಿ ಇಡೀ ಅವ್ರ ಮನೆಯಲ್ಲೇ ವಾಸ್ತವ್ಯ ಹೂಡಿರೋದ್ರಿಂದ ಅವರು ಕೇಳುವಂತ ಪ್ರಶ್ನೆಗಳಿಗೆ ಮತ್ತೆ ಅವರು ಕೊಟ್ಟಿರುವಂತಹ ಏನು ದಾಖಲೆಗಳನ್ನ ಏನ್ ತೋರಿಸ್ತಾರೆ ಅದಕ್ಕೆ ಒಂದಕ್ಕೊಂದು ಮ್ಯಾಚ್ ಆಗೋ ರೀತಿ ಒಂದು ಆನ್ಸರ್ ಅನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಸಿಕ್ಕಿರುವಂತದ್ದು. ಆದ್ರಿಂದ ಈ ಒಂದು ಐಟಿ ದಾಳಿಯಿಂದ ಏನು ಪುನೀತ್ ರಾಜ್ಕುಮಾರ್ ಅವರು ಏನ್ ತೆರೆ ಮೇಲೆ ಹೀರೋ ಆಗಿ ಯಾವ ರೀತಿ ವಿಜೃಂಭಿಸ್ತಿದ್ರು ಅದೇ ರೀತಿಯಲ್ಲೂ ಸಹ ಇದನ್ನ ಒಂದು ದಿಟ್ಟವಾಗಿ ಎದುರಿಸ್ತಿದ್ದಾರೆ. ಮತ್ತೆ ಇಲ್ಲಿ ಯಾವುದೇ ಆತಂಕ ಪಡುವಂತದಕ್ಕೆ ಅಥವಾ ಬೇರೆ ಏನೋ ಇನ್ನೊಂದು ನಮ್ಮ ಮನೇಲಿ ಆಗಿದೆ ಅನ್ನೋದ್ರ ಬಗ್ಗೆ ಅವರ ಮುಖದಲ್ಲಿ ಅಥವಾ ಅವರ ಒಂದು ಮನೆ ಬಳಿ ಇರುವಂತಹ ಒಂದು ಸನ್ನಿವೇಶದಲ್ಲಿ ಏನು ಆ ರೀತಿ ಕಂಡು ಬರ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಆದಾಯ ಮತ್ತೆ ಒಂದು ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಒಂದು ತನಿಖೆ ಮಾಡೋ ಸಲುವಾಗಿ ಮತ್ತೆ ಅವರು ತನಿಖೆಯನ್ನ ಎಷ್ಟು ಕಟ್ಟಿದ್ದಾರೆ ಮತ್ತೆ ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನ ಮತ್ತೆ ನಾವು ಐಟಿ ಅಧಿಕಾರಿಗಳಿಗೆ ಒಂದು ತೆರಿಗೆಯನ್ನು ಕಟ್ಟೋದಕ್ಕೂ ಅವಕಾಶ ಇದೆ. ಯಾಕಂದ್ರೆ ಒಂದು ಅಧಿಕಾರಿಗಳ ಇದ್ರ ಬಗ್ಗೆ ಒಂದು ಅವರಿಗೆ ಮತ್ತೊಂದು ಅವಕಾಶ ಕೊಡಬಹುದು ಮತ್ತೆ ಪೆನಾಲ್ಟಿಯನ್ನು ಸಹ ಹಾಕಿ ಅವರಿಗೆ ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಒಂದು ಅವಕಾಶವನ್ನು ಕೊಡಬಹುದು. ಇದು ದೊಡ್ಡ ಪ್ರಮಾಣದ ಒಂದು ಗಂಭೀರ ಅಪರಾಧ ಅಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ನೋಡಿದ್ವಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆಲ್ಮೋಸ್ಟ್ ಕೂಲ್ ಆಗೇ ಇದ್ದಾರೆ, ಏನು ಟೆನ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ಮುನಿರಾಜು ನಿಮ್ಮನ್ನ. ಎಸ್, ಇನ್ನೊಂದ್ ಕಡೆ ಪುನೀತ್ ರಷ್ಟೇ ಕೂಲ್ ಆಗಿದ್ದಾರೆ ಅವರ ಸಹೋದರ ಶಿವಣ್ಣ ಅವರು ಕೂಡ ನಿನ್ನೆಯಿಂದ ಮನೆಯಲ್ಲೇ ಇದ್ದಾರೆ. ಶಿವರಾಜ್ ಕುಮಾರ್ ಅವರು ಇಂದು ಬೆಳಗ್ಗೆ ಪತ್ನಿ ಜೊತೆ ಟೀ ಕುಡಿತಾ ವಾಕಿಂಗ್ ಅನ್ನ ಮಾಡಿದ್ದನ್ನು ಕೂಡ ನಾವೇ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಇಲ್ಲಿ ಒಂಥರ ಕೂಲ್ ಕ್ಯಾಪ್ಟನ್ ಧೋನಿ ಅವರ ರೀತಿಯಾಗಿ ಶಿವರಾಜ್ ಕುಮಾರ್ ಇರುವಂತದ್ದನ್ನ ನೀವು ಕೂಡ ನೋಡಿದೀರಾ. ರಿಯಲ್ ಲೈಫ್ ನಲ್ಲಿ ಒಂದ್ ರೀತಿ ಇದ್ರೆ ಮತ್ತೊಂದ್ ಕಡೆ ರಿಯಲ್ ಲೈಫ್ ನಲ್ಲೂ ಕೂಡ ಶಿವಣ್ಣ ಅವರು ಆಲ್ಮೋಸ್ಟ್ ಯಾವಾಗ್ಲೂ ಕೂಡ ಕೂಲ್ ಆಗೇ ಇರ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಟೆನ್ಷನ್ ಶಿವರಾಜ್ ಕುಮಾರ್ ಅವರ ಮುಖದಲ್ಲಿ ಕಾಣಿಸೋದಿಲ್ಲ. ಈಗಲೂ ಕೂಡ ನೋಡ್ತಾ ಇದ್ದೀರಾ, ಅವರ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಯಾವುದೇ ರೀತಿಯಾದಂತ ಟೆನ್ಷನ್ ಅನ್ನ ತೆಗೆದುಕೊಳ್ದಲೆ ಕೂಲ್ ಆಗಿರುವಂತದ್ದನ್ನ
ಇನ್ನು ಶಿವರಾಜ್ ಕುಮಾರ್ ಅವರು ಹೇಗಿದ್ರು, ಆ 24 ಗಂಟೆಗಳನ್ನ ಹೇಗ್ ಕಳೆದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನೇರ ಸಂಪರ್ಕದಲ್ಲಿ ಶಿವಣ್ಣ ಅವರ ನಿವಾಸದ ಮುಂದ್ಗಡೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸೌಮ್ಯ ಕಳಸ, ಇಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರಲ್ಲೂ ಕಾಡುವಂತ ಪ್ರಶ್ನೆ ಅಂದ್ರೆ IT ದಾಳಿ ಅಂದ್ರೆ ಪ್ರತಿಯೊಬ್ಬರಿಗೂ ಹೆದರಿಕೆ ಇರುತ್ತೆ. ಆದ್ರೆ ಯಾವಾಗ್ಲೂ ರಿಯಲ್ ಲೈಫ್ ನಲ್ಲೂ ಆಗಿರ್ಬೋದು, ರಿಯಲ್ ಲೈಫ್ ನಲ್ಲೂ ಕೂಡ ಒಂಥರ ಕೂಲ್ ಕ್ಯಾಪ್ಟನ್ ಧೋನಿ ಅವರ ರೀತಿಯಲ್ಲಿ ಕೂಲ್ ಆಗಿರ್ತಾರೆ ಶಿವರಾಜ್ ಕುಮಾರ್ ಅವರು. ಹೇಗ್ ಕಳೆದ್ರು ಆ 24 ಗಂಟೆ, ಹೇಗಿತ್ತು ಶಿವರಾಜ್ ಕುಮಾರ್ ಅವರ ನಿವಾಸದಲ್ಲಿ ಹಾಗೆ ಶಿವರಾಜ್ ಕುಮಾರ್ ಅವರಲ್ಲಿ? ಹೌದು ಪೃಥ್ವಿರಾಜ್, ನಿನ್ನೆ ದಿಢೀರಂತ IT ದಾಳಿ ಆದಾಗ 8 ಜನ IT ಅಧಿಕಾರಿಗಳು ಶಿವರಾಜ್ ಕುಮಾರ್ ಅವರ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂತಹ ಮನೆ ಶ್ರೀಮುತ್ತುಗೆ ದಾಳಿ ಮಾಡಿದ್ರು. ಸೊ ದಿಢೀರಂತ ಬಂದಿರೋದ್ರಿಂದ ಸಹಜವಾಗಿ ಅವರಿಗೆ ಆರಂಭದಲ್ಲಿ ಶಾಕ್ ಆಯಿತು. ಯಾಕೆ ಬಂದಿದ್ದಾರೆ, ನಾನು ಅಂಥದ್ದೇನು ತಪ್ಪು ಮಾಡಿದ್ದೀನಿ ಅಂತ. ಯಾಕೆಂದರೆ ತಪ್ಪು ಮಾಡಿರಲಿ ಮಾಡ್ದಲೇ ಇರಲಿ IT ರೇಡ್ ಆಗಿದೆ ಅಂತಂದಾಗ ಸಹಜವಾಗಿಯೇ ಎಲ್ರಿಗೂ ಒಂದು ಆತಂಕ ಉಂಟಾಗಿ ಆಗುತ್ತೆ. ಅದೇ ರೀತಿ ಆಯಿತು ಇಲ್ಲಿ ವಾತಾವರಣ. ಆದರೆ ಒಂದ್ಸಲ ಅಧಿಕಾರಿಗಳೆಲ್ಲ ಒಳಗೆ ಬಂದು ಅವರು ಪರಿಶೀಲನೆಯನ್ನು ಆರಂಭಿಸಿದ ನಂತರ ಅವರಿಗೆ ಸಂಪೂರ್ಣ ಸಹಕಾರವನ್ನು ಶಿವರಾಜ್ ಕುಮಾರ್ ಮತ್ತು ಅವರ ಕುಟುಂಬದವರು ನೀಡಿದ್ದಾರೆ. ಹಾಗಾಗಿ ಅವರು ಯಾವ್ಯಾವ ದಾಖಲೆಗಳನ್ನು ಕೇಳಿದ್ರು, ಜೊತೆಗೆ ಎಲ್ಲೆಲ್ಲಿ ಚಿನ್ನ ಇಟ್ಟಿದ್ದಾರೆ, ಬ್ಯಾಂಕ್ ಲಾಕರ್ಸ್ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು, ಆ ಒಂದು ಚಿನ್ನನ ವೇಯ್ ಮಾಡೋದಕ್ಕೆ ಅಕ್ಕಸಾಲಿಗರನ್ನ ಕೂಡ ಕರ್ಕೊಂಡು ಬಂದಿದ್ರು IT ಅಧಿಕಾರಿಗಳು. ಅವರಿಗೆ ಕೂಡ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲದರ ಅವರ ಬಳಿ ಇದ್ದಂತಹ ಅಷ್ಟು ದಾಖಲೆಗಳನ್ನು ಸಮರ್ಪಕವಾಗಿ IT ಅಧಿಕಾರಿಗಳ ಒಂದು ಅವರು ಏನೇನು ಕೇಳಿದ್ದಾರೆ ಅದೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ನೀಟಾಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ನಿನ್ನೆ ಇಡೀ ದಿನ ಆದಾಗ ಒಂದು ದಿನಕ್ಕೆ ಮುಗಿಯುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ನಿನ್ನೆ ರಾತ್ರಿ ಸುಮಾರು 11:30ವರೆಗೂ ಕೂಡ ಈ ಎಲ್ಲ ವಿಚಾರಣೆ ಮತ್ತು ಪರಿಶೀಲನೆಗಳು ನಿರಂತರವಾಗಿ ಮುಂದುವರೆದ್ರು ಕೂಡ ಅದು ಮುಗಿಲಿಲ್ಲ. ಇನ್ನೂ ಒಂದಷ್ಟು ಕೆಲಸ ಪೆಂಡಿಂಗ್ ಇದ್ದಿದ್ದರಿಂದ IT ಅಧಿಕಾರಿಗಳ ತಂಡದಲ್ಲಿ 3 ಜನ ಇಲ್ಲೇ ಉಳ್ಕೊಂಡ್ರು. ಶಿವರಾಜ್ ಕುಮಾರ್ ಅವರ ಮನೆಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಉಳಿದಂತಹ 5 ಮರಳಿ ಹೋದ್ರು. ಸೊ ಅವರೆಲ್ಲ ಇವತ್ತು ಬೆಳಿಗ್ಗೆ ಬಂದು ನಂತರ ಕಂಟಿನ್ಯೂ ಮಾಡ್ತಾರೆ ಅಂತಾಗಿತ್ತು. ಅದರಲ್ಲಿ ನಿನ್ನೆ ಬಂದಂತಹ 8 ಜನ IT ಅಧಿಕಾರಿಗಳ ತಂಡದಲ್ಲಿ 2 ಮಹಿಳಾ ಅಧಿಕಾರಿಗಳಿದ್ರು. ಅವರು ಗೀತಾ ಶಿವರಾಜ್ ಕುಮಾರ್ ಅವರ ಒಂದು ವಿಚಾರಣೆಯನ್ನು ಮಾಡಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ 2 IT ಅಧಿಕಾರಿಗಳು ಬಂದಿದ್ದಾರೆ. ಅಂದರೆ ನಿನ್ನೆ ಬಹುಪಾಲು ವಿಚಾರಣೆ ಮುಗಿದೋಗಿದೆ ಇಲ್ಲಿ ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ. ಆ ಒಂದು ಕಾರಣದಿಂದ ಇವತ್ತು ಬರಬೇಕಾದಂಥ 5 ಅಧಿಕಾರಿಗಳಲ್ಲಿ ಕೇವಲ 2 ಮಾತ್ರ ಬಂದಿದ್ದಾರೆ. ಉಳಿದ 3 ಒಳಗೆ ಇರೋದ್ರಿಂದ ಈಗ 5 ಜನರ ಈ ಒಂದು ತಂಡ ಈಗಾಗಲೇ ತಮ್ಮ ಒಂದು ಕೆಲಸವನ್ನು ನಿನ್ನೆ ಏನು ನಿಲ್ಲಿಸಿತ್ತು ತಡರಾತ್ರಿ ಆದ ನಂತರ ಅದನ್ನು ಇವಾಗ ಮುಂದುವರಿಸಿದ್ದಾರೆ. ಸೊ ಉಳಿದ ಎಲ್ಲ ದಾಖಲೆಗಳನ್ನು ಒಟ್ಟು ಮಾಡೋದಿರ್ಬೋದು, ಜೊತೆಗೆ ಅದ್ರ ಬಗ್ಗೆ ಅವರ ಮನಸ್ಸಿನಲ್ಲಿ ಹೇಳುವಂತಹ ಪ್ರಶ್ನೆಗಳಿರ್ಬೋದು, ಆ ಎಲ್ಲ ಪ್ರಶ್ನೆಗಳಿಗೂ ಶಿವರಾಜ್ ಕುಮಾರ್ ಯಾವ ರೀತಿ ಸಮರ್ಪಕವಾಗಿ ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ IT ಅಧಿಕಾರಿಗಳ ಮುಂದಿನ ಒಂದು ಹೆಜ್ಜೆ ನಿರ್ಧಾರವಾಗುತ್ತೆ. ಸದ್ಯಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರ ವಿಚಾರಣೆ ಮುಗ್ದೋಗಿದೆ. ಆ ಒಂದು ಕಾರಣದಿಂದ ಮಹಿಳಾ ಅಧಿಕಾರಿಗಳು ಯಾರೂ ಕೂಡ ಬಂದಿಲ್ಲ. ಆದರೆ ಶಿವರಾಜ್ ಕುಮಾರ್ ಆದಾಯ ಮೂಲ ಮತ್ತು ಅವರು ಕೊಡುವಂತಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನಿದೆ ಅದೆರಡರ ನಡುವೆ ತಾಳೆ ಆಗದಲ್ಲೇ ಇರೋದ್ರಿಂದ ಮಾಡಿರುವಂತಹ ಈ ಒಂದು ರೇಡ್ನಲ್ಲಿ ಇವತ್ತು ಸಂಜೆವರೆಗೂ ನಿರಂತರವಾಗಿ ಈ ಒಂದು ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆ ವೇಳೆಗೆ ಬಹುತೇಕ ಈ ಒಂದು ಕಂಪ್ಲೀಟ್ ಏನು ಅಧಿಕಾರಿಗಳ ಒಂದು ಪರಿಶೀಲನೆ ಇದೆ ಅದು ಮುಗಿದು ನಂತರ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಒಂದು ಸಾಧ್ಯತೆ ಸದ್ಯಕ್ಕೆ ಇಲ್ಲಿ ಕಾಣ್ತಾ ಇದೆ. ಪೃಥ್ವಿ, ಎಸ್ ಸೌಮ್ಯ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಅಣ್ಣವರ ಮಕ್ಕಳ ಮೊಗದಲ್ಲಿ ಯಾವುದೇ ರೀತಿಯಾದಂತ ಟೆನ್ಷನ್ ಇಲ್ಲ. ಇನ್ನೂ ಕೂಡ ಸುದೀಪ್, ಯಶ್, ರಾಕ್ಲೈನ್, ವೆಂಕಟೇಶ್ ಅವರ ಮನೆ ಮುಂಭಾಗದಿಂದನೇ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿಗಳು. ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.